ಒಬ್ಬನೇ ಒಬ್ಬ ನಮ್ಮ ಸ್ಥಳೀಯ ವಿದ್ಯಾರ್ಥಿಗೆ ಯುವಕನಿಗೆ ನೌಕರಿ ಸಿಗಲಿಲ್ಲ. ಬರೀ ಅವರು ಬಿಟ್ಟ ಬಿಡಬೇಕು ಅಂತ ಹೇಳ್ತಾವ್ರು ಸಹ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದೀವಿ. ಬಿಟ್ಟೆ ಅಲ್ಲ ಯಾವ ಬೈಕಲ್ಲ ದುಡ್ಡು ಕೊಡ್ತಾರೆ, ಅದೇ ಮಾಡ್ತೀವಿ. ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಅವ್ರು ಹೆಂಗಿದ್ದಾರೆ ನಾವು ಹಂಗೆ ಇದ್ದೀವಿ. ನಾವು ಕೊಟ್ಟಿರಲ್ಲ ರೈತರು ಕೊಡ್ತೀವಿ ಅವ್ರು ತಿನ್ನೋದು. ತಿರ್ಗಾ ಕಿತ್ಕೊಂಡು ನಾವು ಎಲ್ಲಿ ಹೋಗ್ಬೇಕು ಸರ್? ಯಾವ ಬಾವಿ ಬಿತ್ತು ಸರ್ ಇವಾಗ ಸರ್? ಈಗ ನಿಮ್ಮ ಡಿಮ್ಯಾಂಡ್ ಏನು? ಡಿಮ್ಯಾಂಡ್ ನಾವು ಕೊಡಲ್ಲ, ಭೂಮಿ ಕೊಡಲ್ಲ ಸರ್. ವೀಕ್ಷಕರೇ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರೆಹಳ್ಳಿ ಕಾವಲ್ ಬಳಿ ನಿರ್ಮಾಣವಾಗುತ್ತಿರುವ HAL ಘಟಕದಿಂದ ಜಿಲ್ಲೆಗೆ ಒಂದಷ್ಟು ಸಹಕಾರವಾಗುತ್ತೆ. ಆ ಭಾಗದ ಜನರ ಬದುಕು ಹಸನಾಗುತ್ತೆ, ಉದ್ಯೋಗ ದೊರಕುತ್ತೆ, ವ್ಯಾಪಾರ ವಹಿವಾಟು ನಡೆದು ಸುತ್ತಮುತ್ತಲು ಭೂಮಿ ಕಳೆದುಕೊಂಡ ರೈತರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಶಕ್ತಿ ದೊರಕುತ್ತದೆ. ವಿಶ್ವದ ಭೂಪಟದಲ್ಲಿ ಜಿಲ್ಲೆಗೂ ಮಹತ್ವ ದೊರಕುತ್ತದೆ. ಹೀಗೆ ನಾನಾ ಕನಸು ಕಟ್ಟಿಕೊಂಡು ಆ ಭಾಗದ ರೈತರು ಅವರಿಗೆ ಉಸಿರಾಗಿದ್ದ ಉಲುಸಾದ ಭೂಮಿ ನೀಡಿ ಒಂದಷ್ಟು ಪರಿಹಾರ ಪಡ್ಕೊಂಡು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬದುಕು ಕಟ್ಟಿಕೊಳ್ಳುವ ತವಕದಲ್ಲಿ ಇರುವಾಗಲೇ ಕೇಂದ್ರ ಸರ್ಕಾರ ರೈತರ ಬದುಕಿಗೆ ಮತ್ತೊಂದು ಬರ ಎಳೆಯುವ ಕೆಲಸಕ್ಕೆ ಮುಂದಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅವರು ಬಿಟ್ಟ ಬಿಡಬೇಕು ಅಂತ ಹೇಳ್ತಾವ್ರು ಸಹ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದೀವಿ. ಬಿಟ್ಟೆ ಅಲ್ಲ ಯಾವ ಬೈಕಲ್ಲ ದುಡ್ಡು ಕೊಡ್ತಾರೆ, ಅದೇ ಮಾಡ್ತೀವಿ. ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಅವ್ರು ಹೆಂಗಿದ್ದಾರೆ ನಾವು ಹಂಗೆ ಇದ್ದೀವಿ. ನಾವು ಕೊಟ್ಟಿರಲ್ಲ ರೈತರು ಕೊಡ್ತೀವಿ ಅವ್ರು ತಿನ್ನೋದು. ಕೊಟ್ಟಿರಲ್ಲ ನಾವು ನಮಗೆ ಊರು ಬಿಡ್ಲಿ ಅಂತಾರೆ. ಬಿಡಲ್ಲ ಸರ್ ನಾವು ಸತ್ತು ಹೌದು ಸ್ನೇಹಿತರೆ, ಇತ್ತೀಚೆಗೆ ತುಮಕೂರು ನಗರದ SIT ಕಾಲೇಜು ಬಳಿ ಇರುವ KIADB ಕಚೇರಿ ಬಳಿ ಬಂದಿದ್ದ ಗುಬ್ಬಿ ತಾಲೂಕಿನ HAL ಬಳಿಯ 5-6 ಗ್ರಾಮದ ರೈತರು ತಮ್ಮ ಬದುಕಿಗೆ ಎದುರಾಗಿರುವ ಕಂಟಕ ಕುರಿತು ಆತಂಕ ವ್ಯಕ್ತಪಡಿಸಿದ್ದು ಹೀಗೆ. ಬಂದಿದ್ರೆ ನಿಮ್ಮ ಹೆಸರು ಹೇಳಮ್ಮ? ಶಿವಮ್ಮ. ಎಲ್ಲಿಗೆ ಬಂದಿದ್ರೆ, ಏನಕ್ಕೆ ಬಂದಿದ್ರಿ? ಜ್ವರ ಮಾತಾಡಿ. ಗುಬ್ಬಿ ಹತ್ರ HAL. ಆದರೂ ಇದಕ್ಕೆ ನಮಗೆ ಇನ್ನೂ 300 ಎಕರೆ ಜಮೀನು ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ನಾವು ರೈತರು ಕೊಡೋಕ್ಕೆ ಅದು ಯಾಕೆ ಅಂತಂದರೆ ಅದು ನಾವು ಉಳುಮೆ ಮಾಡ್ತಿರೋ ಜಮೀನು, ಕೃಷಿ ಜಮೀನು, ಎಲ್ಲ ಉಳುಮೆ ಮಾಡ್ತಿರೋ ಜಮೀನು. ನಾವೆಲ್ಲ ಅಲ್ಲಿ ತಲಾಂತರದಿಂದ ಇರೋರು. ಯಾವುದೇ ಕಾರಣಕ್ಕೂ ನಾವು ಅದು ಕೊಡೋಕ್ಕೆ ತಯಾರಿಲ್ಲ. ಪ್ರಾಣ ಹೋದರೂ ನಾವು ಭೂಮಿ ಕೊಡಲ್ಲ. ಅದಕ್ಕೋಸ್ಕರ ಇವತ್ತು ಅದೇನೈತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮನವಿ ಕೊಡಕ್ಕೆ ಬಂದಿದ್ದೀರಾ? ಡಿಮ್ಯಾಂಡ್ ಮಾಡಕ್ಕೆ ಬಂದಿದ್ದೀರಾ? ಕೊಡೋದಿಲ್ಲ ಅಂತ ಭೂಮಿ ಕೊಡಲ್ಲ. ಒಂದೇಳೆ ಒತ್ತಾಯಪೂರ್ವಕ ಮಾಡಿದರೆ ಕೊಡಲ್ಲ ಸರ್. ಒತ್ತಾಯಪೂರ್ವಕ ಮಾಡಿದ್ರು ಕೊಡಲ್ಲ. ನಾವೇನೇ ಮಾಡಿದ್ರು ನಾವು ಭೂಮಿ ಮಾತ್ರ ಬಿಟ್ಕೊಡಲ್ಲ ಸರ್. HAL ಹತ್ರ ಇದೆಯಾ? ಹಾಂ ಸರ್. ಎಷ್ಟು ದೂರ ಇದೆ ನಿಮ್ಮ ಭೂಮಿ ಎಲ್ಲ? ಇನ್ನೂ ಒಳಗಡೆ ಸರ್ ಇರೋದು. ನಾವು ಕಾಂಪೌಂಡ್ ಒಳಗಡೆ ಇದ್ದೀವಿ ನಾವು. ಓಕೆ. ಬಿದರೆಹಳ್ಳಿ ನಮ್ಮೂರು. ಈಗ ಎಷ್ಟಕ್ಕಮ್ಮ ಭೂಮಿ ಕೇಳ್ತಾ ಇರೋದು? ಸರ್ ಫಸ್ಟು 600 ಎಕರೆ ಕೇಳಿದ್ರು. ಅಷ್ಟು ಮಾಡ್ಕೊಂತ ಹೇಳಿದ್ರು. ನಿಮಗೆ ಜಮೀನು ಕೊಡ್ತೀವಿ, ನಿಮಗೆ ಕೆಲಸ ಕೊಡ್ತೀವಿ, ಅದು ಇದು ಅಂತ ಎಲ್ಲ ಹೇಳಿದ್ರು. ಬಂದು ಅಷ್ಟು ಮಾಡ್ಕೊಂಡ್ರು. ಈಗ ನೋಡಿದ್ರೆ ಇನ್ನೂ 300 ಎಕರೆ ಬೇಕು, ನಮ್ಗೆ ಅದು ಬೇಕು, ಇದು ಬೇಕು, 2000 ಎಕರೆ ಅಂತ. ಅಲ್ಲ, ನಿಮಗೆ ಭೂಮಿಗೆ ಆಲ್ಟರ್ನೇಟಿವ್ ಭೂಮಿ ಕೊಡ್ತೀವಿ ಅಂದಿದ್ರಾ? ಸರ್ ಆಲ್ಟರ್ನೇಟಿವ್ ಆ ಭೂಮಿ ನಾವು ಬಿಡಲ್ಲ ಅಂತಲೇ ಮುಂಚಿನಲ್ಲಿ ಹೇಳಿದ್ದು. ನೌಕರಿ ಕೊಡ್ತೀವಿ ಅಂದಿದ್ರಾ? ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು. ನೌಕರಿನೂ ಕೊಟ್ಟಿಲ್ಲ. ಒಟ್ಟು ಯಾರಿಗೂ ಒಂದು ಕಸ ಗುಡ್ಸೋದು ಬಿಟ್ಟು ಇನ್ಯಾವ ಕೆಲಸನೂ ಕೊಟ್ಟಿಲ್ಲ ಸರ್. ಅಲ್ಲಿ ನಮಗೆ ಬಿಟ್ಕೊಳ್ಳೋದೇ ಇಲ್ಲ. ನಮ್ಮನ್ನ ಹತ್ರಕ್ಕೆ ಬಿಟ್ಕೊಳ್ತಾ ಇಲ್ಲ. ಈಗ ನಿಮ್ಮ ಡಿಮ್ಯಾಂಡ್ ಏನು? ಡಿಮ್ಯಾಂಡ್ ನಾವು ಕೊಡಲ್ಲ, ಭೂಮಿ ಕೊಡಲ್ಲ ಸರ್, ಅಷ್ಟೇ ಸರ್. ಪಕ್ಕದಲ್ಲಿ ಫಾರೆಸ್ಟ್ ಐತೆ ಸರ್, 1000 ಎಕರೆ ಫಾರೆಸ್ಟ್ ಐತೆ, ಅದು ಕೊಡ್ತೀನಿ ಅಂತ ಇದ್ದಾರೆ. ಅದು ತಗೊಳ್ಳಿಬೇಕಾದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ರೈತರು ಭೂಮಿ ಕೊಡಲ್ಲ? ರೈತರು ಭೂಮಿ ಕೊಡಲ್ಲ ಸರ್. ನಾವಿರೋ ಭೂಮಿ ಕೊಡಲ್ಲ ಸರ್. ಏನಮ್ಮ, ನೀವು ಎಲ್ಲಿಂದ? ಗುಬ್ಬಿ. ನಿಮ್ಮದು ಅದೇ ಡಿಮ್ಯಾಂಡಾ? ನಾವು ಇವ್ರಿಗೆ ಸಪೋರ್ಟಿವ್ ಆಗ್ತದೆ. ರೈತರ ನೀವು? ಯಾವ್ಯಾವ ಗ್ರಾಮದ್ದು ಹೋಗುತ್ತಮ್ಮ ಭೂಮಿ? ಕವಲು, ಕುಂದೂರಿನಹಳ್ಳಿ, ಸೋಪನಹಳ್ಳಿ, ಸಾಗರನಹಳ್ಳಿ, ತಿಂಪ್ಳಿಪಾಳ್ಯ, ಯಲ್ಲಾಪುರ, ಇಷ್ಟೂರು ಈ ಮಾರ್ಶೆಟ್ಟಹಳ್ಳಿ ಪಕ್ಕದಲ್ಲೂ ಬರುತ್ತೆ, ಗೊಲ್ಲಟ್ಟಿನೂ ಬರುತ್ತೆ. ಇಷ್ಟೂರ್ನ ಇವಾಗ ಒಕ್ಕಲೆಬ್ಸಕೊಳ್ತಾವ್ರೆ ಸರ್. ಒಟ್ಟು ಎಷ್ಟು ಗ್ರಾಮ? ಒಟ್ಟು ಒಂದು 5 ಗ್ರಾಮ ಐತೆ ಸರ್. ಎಷ್ಟು ಜನಸಂಖ್ಯೆ ಇದೆ 5 ಗ್ರಾಮದಲ್ಲಿ? ಜನಸಂಖ್ಯೆ
2,500 ಜನ ಐತೆ. ಅಷ್ಟು ಜನಕ್ಕೆ ಈಗ ನಿರಾಶ್ರಿತರಾಗ್ತೀರಾ ಭೂಮಿ ಹೋದ್ರೆ? ನಾವು ಕೊಡಲ್ಲ. ಎಷ್ಟು ನೆನಪುಗಳಿವೆ ಸರ್, ಎಷ್ಟೋ ನಮ್ಮ ಸಮಾಜಗಳದೆ ನಾವು ಉಳುಮೆ ಮಾಡ್ತಾ ಇದ್ದೀವಿ. ಅಲ್ಲೇನು ಬರಡು ಭೂಮಿ ಇಲ್ಲ. ಅಷ್ಟು ಭೂಮಿನಲ್ಲಿ ಏನೇನು ಬೆಳೆ ಐತಮ್ಮ? ಅಡಿಕೆ, ರಾಗಿ, ರೈತರಿಗಾಗಿ ಏನೇನು ನಾವು ನಮಗೆ ಬೇಕು ಅದನ್ನೆಲ್ಲ ಬೆಳ್ಕೊಂತೀವಿ ಸರ್. ಅಡಿಕೆ, ತೆಂಗು, ರೈತರ ಭೂಮಿ ಇಲ್ಲ. ಇದು ಈ ಮಹಿಳೆಯ ಆತಂಕವಾದ್ರೆ ಮತ್ತೊಬ್ಬ ರೈತ ಫಣೀಂದ್ರ ಏನೇ ಹೇಳ್ತಾರೆ ನೀವೇ ನೋಡಿ. ಈಗ ಆಲ್ರೆಡಿ 600 ಎಕರೆ ತಗೊಂಡ್ಬಿಟ್ಟಿದ್ರು, ಮುಂದೆ ನಾವು ತಗೊಳ್ಳಲ್ಲ ಅಂತ ಹೇಳಿದ್ರು. ಆಮೇಲೆ 600 ಎಕರೆಯಲ್ಲಿ 200 ಎಕರೆ ನಾವು ಅದ್ರೊಳಗಿದ್ವಿ, ಪರ್ಯಾಯವಾಗಿ ಜಮೀನು ಕೊಟ್ಟರು. ತಿರ್ಗಾ ಮತ್ತೆ ಅದ್ರೊಳಗೆ ತೋಟ ಮಾಡಿದ್ವಿ. ಆ ತೋಟ ಮಾಡಿದ್ರು ಕೂಡ ತಿರ್ಗಾ ಮತ್ತೆ ಬೇಕು ಅಂತಾರೆ. ನಾವು ರೈತರು ಏನು ಪುನರ್ಜನ್ಮ ಪಡೆದಂಗೆ ಆಗ್ತದೆ. ನಾವು ತಿರ್ಗಾ ಅವ್ರು ಕೊಟ್ಟಿದ್ದ ಜಮೀನು, ಪರ್ಯಾಯ ಕೊಟ್ಟಿದ್ದ ಜಮೀನು ತಿರ್ಗಾ ತೋಟ ಮಾಡಿದ್ದೀವಿ. ತಿರ್ಗಾ ಕಿತ್ಕೊಂಡು ನಾವು ಎಲ್ಲಿ ಹೋಗ್ಬೇಕು ಸರ್? ಯಾವ ಬಾವಿ ಬಿಚ್ಚಾಗಬೇಕು ಸರ್? ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಕಂಡಿದ್ರೆ ಅಥವಾ HCL ಇಂಜಿನಿಯರ್ಗಳು ಅಂತವ್ರಲ್ಲ, ಅವ್ರಿಗೂ ಏನಾರ ಅವ್ರ ರೈತರ ಮಕ್ಕಳಿಗೆ ಹೊಟ್ಟೆ ಹುಟ್ಟಿದ್ರೆ ದಯವಿಟ್ಟು ಈ ಭೂಮಿನ ನಮಗೆ ರೈತರಿಗೆ ಬಿಡ್ತಾರೆ. ಪರ್ಯಾಯವಾಗಿ 3,000 ಎಕರೆ 10 ಕಿಲೋಮೀಟರ್ ದೂರ ಫಾರೆಸ್ಟ್ ಐತೆ, ಅಟ್ಯಾಚ್ ಆಗಿ, ಕಾಂಪೌಂಡ್ಗೆ ಅಟ್ಯಾಚ್ ಆಗಿ. ಆ ಕಾಂಪೌಂಡ್ಗೆ ಅಟ್ಯಾಚ್ ಆಗಿರೋ ಜಮೀನ ಅವ್ರು ತಗೊಳ್ಳಿ ಸರ್. ಈ 100-150 ಎಕರೆಯಲ್ಲಿ ಅವ್ರಿಗೆ ಏನು ಹಾಕ್ಬೇಕಾಗಿಲ್ಲ. 2,000 ಎಕರೆ ತಾಡಿ ಸರ್ಕಾರ ತರಬೇಕಾದ್ರೆ 1,000 ಎಕರೆಗೆ 2,000 ಫಾರೆಸ್ಟ್ ಬದಲಿಗೆ 1,000 ಎಕರೆಗೆ 2,000 ಎಕರೆ ಜಮೀನು ಕೊಡ್ತೀನಿ ಅಂತಾರೆ ಸರ್ಕಾರನೇ. ಅದನ್ನ ಪರ್ಯಾಯವಾಗಿ ತಗೊಳ್ಳಿ. ಬೇರೆ ಆರಂಭದಲ್ಲೇ ಈಗಾಗಲೇ 610 ಎಕರೆ ರೈತರ ಭೂಮಿ ಪಡೆದು ಮತ್ತೆ ಯಾವ ಭೂಮಿ ತೆಗೆದುಕೊಳ್ಳಲ್ಲ ಅಂತ ಅಶ್ಯೂರ್ ಮಾಡಿದ್ದ ಮಂದಿ ಮತ್ತೆ ಭೂಮಿ ಬೇಕು ಅಂತಿದ್ದಾರೆ. ನಾವೆಲ್ಲ ಯಾವ ಬಾವಿಗೆ ಬಿದ್ದು ಸಾಯಬೇಕು? ಪರಿಹಾರಕ್ಕೆ ಅಂತ ಕೊಟ್ಟ ಭೂಮಿಯಲ್ಲೇ ನಾವು ಬೆಳೆ ಬೆಳಿತಿದ್ದೀವಿ. ಮತ್ತೆ ಮತ್ತೆ ನಮ್ಮನ್ನ ಯಾವ ಪಾಪಕೂಪಕ್ಕೆ ಇವರು ತೊಳ್ಳೋಕೆ ಹೊರಟವ್ರೆ. ಸರ್ಕಾರಕ್ಕೆ ಕಣ್ಣಿದ್ರೆ ಅಧಿಕಾರಿಗಳು ರೈತರ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಮ್ಮ ಕೃಷಿ ಭೂಮಿ ಬಿಟ್ಟು ಖಾಲಿ ಇರೋ ಫಾರೆಸ್ಟ್ ಭೂಮಿಯಲ್ಲಿ ಏನಾದರೂ ಇಂಥ ಚಟುವಟಿಕೆ ಮಾಡಲಿ ಅಂತಿದ್ದಾರೆ. ಇನ್ನು ಈ ವಿಚಾರವಾಗಿ ರಾಜ್ಯ ಸರ್ಕಾರ ಕೂಡ ರೈತರ ಪರ ನಿಂತಿದ್ದು, ಇತ್ತೀಚೆಗೆ ಕಚೇರಿಗೆ ಬಂದಿದ್ದ ರೈತರಿಗೆ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಕೂಡ ಸಾಥ್ ನೀಡಿದ್ದು, ಅವ್ರು ಕೂಡ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. HCL ಕಾರ್ಖಾನೆ ತುಮಕೂರು ಜಿಲ್ಲೆಗೆ ನಮಗೊಂದು ಹೆಮ್ಮೆ ಇದು. ಅದ್ರ ಮುಖಾಂತರ ಹೆಲಿಕಾಪ್ಟರ್ ಘಟಕದ ಮುಖಾಂತರ ನಾವು ಅಂದ್ಕೊಂಡಿದ್ದು ನಮ್ಮ ಜಿಲ್ಲೆಯ ಸಹಸ್ರಾರು ಜನ ವಿದ್ಯಾರ್ಥಿಗಳಿಗೆ, ಯುವಕರುಗಳಿಗೆ ಬೆಳಕಾಗ್ತದೆ, ಉದ್ಯೋಗ ಸಿಗುತ್ತೆ ಅಂತ ನಾವು ಕನಸು ಕಾಣ್ತಾ ಇದ್ವಿ. ಒಬ್ಬನೇ ಒಬ್ಬ ನಮ್ಮ ಸ್ಥಳೀಯ ವಿದ್ಯಾರ್ಥಿಗೆ, ಯುವಕನಿಗೆ ನೌಕರಿ ಸಿಗಲಿಲ್ಲ. HCL ಬರೀ ಗ್ರೂಪ್ ಡಿ ಎಂಥದ್ದು ಸೆಕ್ಯೂರಿಟಿ ಕೆಲಸ, ಗಾರ್ಡನಿಂಗ್ ಕೆಲಸಗಳು, ಕ್ಲೀನಿಂಗ್ ಕೆಲಸಗಳು ಅಂಥದ್ದನ್ನು ಮಾತ್ರ ದಯಪಾಲಿಸ್ತಾರೆ. ಅದು ಏನು ಕಾಂಟ್ರಾಕ್ಟ್ ಬೇಸಿಸಲ್ಲಿ. ಎಲ್ಲರ ಜನಗಳ, ವಿದ್ಯಾರ್ಥಿಗಳ ಆಕ್ರೋಶ ಕಟ್ಟೆ ಹೊಡೆಯೋಕ್ಕಿಂತ ಮುಂಚೆ ಅವ್ರೇನಾದರೂ ಗಟ್ಟಿ ತೀರ್ಮಾನ ತಗೋಬೇಕು HCL. ಹಾಗೆಯೇ ಅದ್ರ ಮೇಲೆ ದೊಡ್ಡ ಏಟು ಅಂತ ಹೇಳಿದರೆ ಒಂದು 600 ಜನ ರೈತರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಅಡಿಷನಲ್ ನಮ್ಗೆ ಲ್ಯಾಂಡ್ ಬೇಕು ಅಂತ ಈಗ ಕೇಳಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂಥ ಮಾನ್ಯ ಶ್ರೀನಿವಾಸ್ ಅವರು, ವಾಸಣ್ಣವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಹತ್ರ ದೊಡ್ಡದಾದಂಥ ರೈತರ ನಿಯೋಗ ಹೋಗಿ ಬೇಡಿಕೆ ಇಟ್ಟಾಗ ಅವರು ಒಪ್ಕೊಂಡಿರೋದು. ಇದನ್ನು ಮುಖ್ಯಮಂತ್ರಿಗಳೇ ಅದನ್ನು ಆದೇಶನ ಮಾಡಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ರೈತರ ಜಾಗನ ಪರಭಾರೆ ಮಾಡ್ಕೋಬಾರ್ದು. ಅಕ್ಕಪಕ್ಕ ಇರ್ತಕ್ಕಂಥ ಸೋಷಿಯಲ್ ಫಾರೆಸ್ಟು, ಖರಾಬ್ ಜಾಗ, ಕಾವಲ್ ಜಾಗನೇ ಬಳಕೆ ಮಾಡಿಕೊಂಡು ಅವರು ಎಕ್ಸ್ಪ್ಯಾನ್ಷನ್ ಮಾಡಿಕೊಳ್ಳಿ HCL ಕಂಪ್ನಿಯವರು ಅಂತ ಅದನ್ನು ಹೇಳಿದ್ದಾರೆ. ಅದಕ್ಕೆ ಯಾರ್ದೂ ತಕರಾರಿಲ್ಲ. ಆದರೆ ಇವತ್ತು ಬಂದಿರೋದು ಏನು ಡಿಮ್ಯಾಂಡ್ ಇದೆ ಸರ್? ನೀವು ಕೇಳ್ತಿರೋದು ಒಂದು, ನಮ್ಮ ಸ್ಥಳೀಕರಿಗೆ ನಮಗೆ ನೌಕರಿ ಕೊಡಿ HCLಲ್ಲಿ. ಎರಡನೇದು, ನಾವು ಉಳುಮೆ ಮಾಡ್ತಿರೋ ಜಾಗನ ನೀವು ಮುಟ್ಟಬೇಡಿ, ಎಕ್ಸ್ಪ್ಯಾನ್ಷನ್ ಮಾಡಿ. ಆದರೆ ಸರ್ಕಾರಿ ಜಾಗ ಅಲ್ಲಿ 3,000ಕ್ಕಿಂತ ಹೆಚ್ಚಿಗೆ ಜಮೀನು ಇದೆ ಅಂತೇಳಿ ಇದೆಲ್ಲರ ಒಕ್ಕೋರಿನ ಕೋರಿಕೆ. ಸರ್, ಕೇಂದ್ರ ರಾಜ್ಯದ ಮಧ್ಯೆ ಸಂಘರ್ಷಕ್ಕೆ ಕಾರಣ ಆಗುತ್ತಾ ಅಂತ ಇದು? CM ರೈತರ ಪರ ಅಂತಾರೆ. ಹೌದು, ಯಾವಾಗಿದ್ರೂ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು, ನಮ್ಮ ಸ್ಥಳೀಯ ಶಾಸಕರಾದ ವಾಸಣ್ಣವರು ಪ್ರತಿಯೊಬ್ಬರೂ ರೈತರ ಪರ ಇದ್ದೇ ಇದ್ದಾರೆ. ಹಾಗೆಯೇ ಅವರ ಹಿತಾಸಕ್ತಿಗೆ ಜೊತೆಗೆ ವಿದ್ಯಾರ್ಥಿಗಳ ನೌಕರಿಗೂ ಸಹಿತ ನಮಗೆ ಬೇಕಾದ ಆದ್ಯತೆ ಸ್ಥಳೀಕರಿಗೆ ಅಂತೇಳಿ ಬೇಡಿಕೆ. ರೈತರ ಜೊತೆಗೆ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ, ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಪತ್ನಿ ಭಾರತಿಯವರು ಕೂಡ ಆಗಮಿಸಿ ಅಧಿಕಾರಿಗೆ ಮನವಿ ಸಲ್ಲಿಸಿ ಅಹವಾಲನ್ನು ಸರ್ಕಾರದ ಗಮನಕ್ಕೆ ತಂದು ಈ ಭಾಗದ ರೈತರಿಗೆ ತೊಂದರೆಯಾಗದಂತೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಲು ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಅಹವಾಲಿಗೆ ಕಿವಿಗೊಡುತ್ತಾ ಅಥವಾ ಮೊಂಡುತನಕ್ಕೆ ಇಳಿದು ಮತ್ತೊಂದು ಸುತ್ತಿನ ರೈತರ ಹೋರಾಟದ ಕಿಚ್ಚಿಗೆ ಅವಕಾಶ ಮಾಡಿಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.
ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್.